ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೈಯಿಂದನೇ ತಟ್ಟಿ ಮಾಡುವಂತಹ ರಾಗಿ ತಾಳಿಪಿಟ್ಟನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಇದಕ್ಕೆ ಕ್ಯಾಬೇಜನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಸೌತೆಕಾಯನ್ನು ತುರಿದು ಹಾಕ್ಕೊಂಡಿದ್ದೀನಿ. ಶುಂಠಿ ತುರಿವಿ ಹಾಕ್ಕೊಂಡಿದ್ದೀನಿ. ಕ್ಯಾರೆಟನ್ನು ಅಷ್ಟೇ ತುರಿವಿ ಹಾಕ್ಕೊಂಡಿರೋದು. ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಹಾಕ್ಕೊಂಡೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ತೆಂಗಿನಕಾಯಿ ತುರಿನೂ ಸೇರಿಸ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಆಮೇಲೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕೋಣ. ಇವಾಗ ರಾಗಿ ಹಸಿ ಹಿಟ್ಟನ್ನು ಸೇರಿಸೋಣ. ಇದಕ್ಕೆ ರಾಗಿ ಹಿಟ್ಟು ಜೊತೆ ಅಥವಾ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಮಾಡಬಹುದು, ಅಥವಾ ಜೋಳದ ಹಿಟ್ಟಲ್ಲೂ ಇದೇ ಥರ ರೊಟ್ಟಿಗಳನ್ನು ಮಾಡ್ಕೊಳ್ಬಹುದು. ಇವಾಗ ಈ ಥರ ಕೈಯಿಂದನೇ ಕಲಿಸ್ಕೊಳ್ಬೇಕು ಫಸ್ಟು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬರಬೇಕು. ಒಂದೇ ಸತಿ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು. ಅಂದರೆ ಇದರಲ್ಲೆಲ್ಲ ತರಕಾರಿಗಳು ಇದಾವಲ್ಲ, ನೀರು ಬಿಟ್ಕೊಳ್ಳುತ್ತೆ ತುಂಬ ನೀರು ಹಾಕಿದರೆ. ಸೌತೆಕಾಯಲ್ಲಿ ಆಮೇಲೆ ಈರುಳ್ಳಿಲೂ ಅಷ್ಟೇ, ಈರುಳ್ಳಿ ಮತ್ತು ಸೌತೆಕಾಯಿಗೆ ಉಪ್ಪು ಸೇರಿದ್ರೆ ನೀರು ಬಿಟ್ಕೊಳ್ಳುತ್ತೆ ಅದು. ಇವಾಗ ಒಂದೊಂದು ಚಿಕ್ಕ ಚಿಕ್ಕದು ಉಂಡೆ ಥರ ಮಾಡಿಕೊಂಡು ಈ ಎಣ್ಣೆ ಹಚ್ಚಿರೋ ಪೇಪರಲ್ಲೇ ಹಾಕಿ ಕೈಯಿಂದನೇ ತಟ್ಕೊಳ್ಳೋಣ. ಎಷ್ಟು ತೆಳಗೆ ಬೇಕೋ ಅಷ್ಟು ತೆಳಗೆ ಮಾಡ್ಕೊಳಕ್ಕಾಗತ್ತೆ ಇದು. ನೋಡಿ, ಇದೇ ನಾನು ಅಕ್ಕಿ ಹಿಟ್ಟಿಂದ ಮಾಡಿದರೆ ಕೆಂಪು ಹಸಿರು ಕಲರೆಲ್ಲ ಕಾಣಿಸ್ತಾ ಇತ್ತು. ಇವಾಗ ರಾಗಿ ಕಲರ್ ಸಲುವಾಗಿ ಅದು ಕಾಣಿಸೋದೇ ಇಲ್ಲ. ಇಲ್ಲ ಅಂದರೆ ಕ್ಯಾರೆಟು ಇದೆಲ್ಲ ಕಲರ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಮುಚ್ಚಿಟ್ಟು ಆಮೇಲೆ ತಿರುಗಿಸಿ ಹಾಕ್ಕೊಳ್ಬೇಕು. ಇದು ಬಿಸಿ ಬಿಸಿ ತಿಂದರೆ ಚೆನ್ನಾಗಿ ಬಿಟ್ಟಿರುತ್ತೆ. ಈ ಒಬ್ಬಟ್ಟು ಪೇಪರ್ ಇರೋ ಸಲುವಾಗಿ ಚೆನ್ನಾಗಾಗತ್ತೆ ಮಾಡೋಕ್ಕೆ. ಇಲ್ಲ ಅಂದರೆ ಹಾಗೆ ಸುಮ್ಮನೆ ತಟ್ಬಿಟ್ಟು ಮಾಡೋಕ್ಕಾಗ್ತಾ ಇಲ್ಲಾಗಿತ್ತು. ಇಲ್ಲಾಂದರೆ ಪಾಳೆ ಎಲೆ ತೊಗೊಳ್ಬೇಕಾಗಿತ್ತು. ನೋಡಿ, ಈಸಿಯಾಗಿ ತೆಗಿಬೋದು ಪೇಪರು. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ರೆಡಿ ಆಗ್ತಾ ಬಂದಿದೆ ನೋಡಿ, ಸುಮಾರು ಒಂದು ಆಗಿದೆ. ಇವಾಗ ಸರ್ವ್ ಮಾಡೋಣ. ಇದು ನಾನು ಶೇಂಗಾ ಚಟ್ನಿ ಜೊತೆ ಮತ್ತು ಮೊಸರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.